ಸದಾಚಾರ, ಭೃತ್ಯಾಚಾರ, ಮುಂದೆ ಗಣಾಚಾರ. ಧರ್ಮಕ್ಕೆ ಅಪಾಯ ಬಂದಾಗ ಯಾವುದೇ ಹಾದಿಯಲ್ಲಾಗಲಿ ನನ್ನ ಧರ್ಮವನ್ನು, ನನ್ನ ತತ್ವವನ್ನು ರಕ್ಷಣೆ ಮಾಡೋದು ಗಣಾಚಾರ. ಹೀಗೆ 5 ಆಚಾರಗಳಿದ್ದಾವೆ, ಫಂಡಮೆಂಟಲ್ ಕಾನ್ಸೆಪ್ಟ್ ಇದ್ದಾವೆ. ಹಾಗಾಗಿ ನಮ್ಮ ಧರ್ಮತತ್ವಗಳನ್ನು ಬಹಳ ಸರಳವಾಗಿ ನಮ್ಮ ಮಿಷನರಿ ವ್ಯವಸ್ಥೆಗಳು ತಮ್ಮದೇ ಆದ ಭಕ್ತವನ್ನ ಅವು ಹೊಂದಿದ್ದಾವೆ. ಮಠಕ್ಕೆ ಬರೋವನಿಗೆ ನೀವು ಭಾಳ ಸರಳವಾಗಿ ಲಿಂಗ ಮೊದಲು ಕಟ್ಟ್ರಿ, ಲಿಂಗನಿಷ್ಠೆ ಅಷ್ಟೇ ಇಡ್ರಿ, ಅದಕ್ಕೆ ಬಿಟ್ಟು ಬೇರೆದು ಮಾಡಬೇಡ ಅಂತ ಹೇಳ್ರಿ. ಮೌಢ್ಯಗಳ ನಿರ್ಮೂಲನೆಗೆ ವಚನಗಳಿದ್ದಾವೆ, ಮೌಢ್ಯಗಳನ್ನು ಹೊಡೆದು ಹಾಕ್ರಿ. ಇವೆಲ್ಲ ಮಾಡಿಕೊಂಡು ಮಠಗಳು ಹೋದ್ರೆ ಜನಸಾಮಾನ್ಯರಿಗೆ ಮುಟ್ಟೋದು ಬಹಳ ದೊಡ್ಡ ಮಾತಲ್ರಿ. ಈಗ ಒಂದು ಕಳೆದ 50-60 ವರ್ಷದಿಂದ ಶರಣ ಸಾಹಿತ್ಯ ಚಳವಳಿಯ ಕುರಿತು ಅಕಾಡೆಮಿಕ್ ಲೆವೆಲಲ್ಲಿ, ಯೂನಿವರ್ಸಿಟಿ ಲೆವೆಲಲ್ಲಿ ಬೇಕಾದಷ್ಟು ಪುಸ್ತಕಗಳು, ರಿಸರ್ಚ್ಗಳು, ಸೆಮಿನಾರ್ಗಳು, ವಿಚಾರ ಸಂಕಿರಣಗಳಾಗಿದ್ದಾವೆ. ನೀವು ಹೇಳಿದಾಗ ಅವು ಜನಸಾಮಾನ್ಯರಿಗೆ ಮುಟ್ಟಿಲ್ಲ. ಜನಸಾಮಾನ್ಯರಿಗೆ ಮುಟ್ಟಿಸಬೇಕಾದ್ದು ಮಠಾಧೀಶರು. ಆರಂಭದಲ್ಲಿ ಅನೇಕ ಮಠಾಧೀಶರು ಬಸವ ತತ್ವವನ್ನು ಹಾಸಿ ಹೊದ್ಕೊಂಡು ಬದುಕಿ ಹೋಗಿದ್ದಾರೆ, ಚಿಂತಕರು ಬದುಕಿ ಹೋಗಿದ್ದಾರೆ. ಮಠ ವ್ಯವಸ್ಥೆ ಏನಾಯಿತು ಮುಂದೆ, ಮಠಗಳಂದ್ರೆ ಲಕ್ಸರಿ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿ AC ಕಾರುಗಳು, AC ರೂಮ್ಗಳು, ಈ ಡ್ರೈ ಫ್ರೂಟ್ಸ್ಗಳು ತಿನ್ನುವಂಥದ್ದು, ಕೋಟಿಗಟ್ಟಲೆ ಆಸ್ತಿ ಮಾಡೋದು, ಶಿಕ್ಷಣೋದ್ಯಮವನ್ನು ಮಾಡ್ತಕ್ಕಂಥದ್ದು. ಅಂದರೆ ಮಠಗಳು ಏನು ಮಾಡಬೇಕು ಅದೆಲ್ಲ ಬಿಟ್ಟು ಉಳಿದು ಎಲ್ಲವನ್ನು ಮಾಡುವಂಥ ಈ ಬೆಳವಣಿಗೆಗಳೇನಾದವಲ್ಲ, ಅದರಿಂದ ಸ್ವಲ್ಪ ಹಿನ್ನಡೆ ಆಗಿದೆ ನಮಗೆ. ಸ್ವಲ್ಪ ಏನು ಭಾಳನೇ ಹಿನ್ನಡೆ ಆಗಿದೆ.